ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ಒಂದು ವಿಷಯ ಫಸ್ಟ್ ಅರ್ಜೆಂಟ್ ಇದೆ. ವಸಿಷ್ಠನ್ನೇ ತೋರಿಸ್ಬಿಡ್ತೀನಿ. ಅವನಿಗೆ ಇದು RCB ಜರ್ಸಿ ಬೇಕು ಅಂತ ಹಠ ಮಾಡ್ತಿದ್ದ. ತುಂಬ ದಿನದಿಂದ ಹಠ ಮಾಡ್ತಿದ್ದ. ಅದನ್ನು ನೆನ್ನೆ ತೊಗೊಂಬಂದಿದೆ. ಅದನ್ನೀಗ ತೋರಿಸ್ಬೇಕು ಅಂತ ತುಂಬಾ ಹಠ ಮಾಡ್ತಿದ್ದಾನೆ. ಅದು ಬೆಳಗ್ಗೆಯಿಂದ ಹಾಕ್ಕೊಂಡಿದ್ದಾನೆ ಅದು ಟೀ ಶರ್ಟು. ಅದನ್ನ ಹಾಕ್ಕೊಂಡು ಫೀಲ್ಡಲ್ಲಿ ಆಟ ಆಡೋಕ್ಕೆ ಹೋಗಬೇಕು ಅಂಥೇಳಿ ಹಠ ಮಾಡ್ದೆ. ಮಳೆ ಬಂದಿರೋ ಕಾರಣಕ್ಕೆ ಅವ್ನು ನೆನ್ನೆ ಹೋಗೋಕ್ಕಾಗಿಲ್ಲ. ಈಗ ಅದನ್ನು ತೋರಿಸು ಅಂತ ಹಠ ಮಾಡ್ತಿದ್ದಾನೆ. ಬನ್ನಿ ತೋರಿಸ್ತೀನಿ. ಈ ಟೀ ಶರ್ಟ್ಗೋಸ್ಕರ ಒಂದು ಸಖತ್ತು ತುಂಬ ದಿನದಿಂದನೂ ಹಠ ಮಾಡಿದ್ದಾನೆ. ಅಲ್ಲಿ ಕಾಣಿಸ್ತಿದ್ದಾನೆ ನೋಡಿ. ಹಾಯ್ ಮಾಡು, ಒಂದು ಹಾಯ್ ಮಾಡು. ಹಾಯ್. ಅದು ವಿರಾಟ್ ಕೊಹ್ಲಿ ಜರ್ಸಿ ನಂಬರೇ ಬೇಕು ಅಂತಾನೆ ತರಿಸಿದ್ದಾನೆ. ಬನ್ನಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಹಾಕ್ಕೊಂಡಿದ್ದಾನೆ. ತಿರ್ಕೊ. ಜರ್ಸಿ ನಂಬರ್ 18. ನಿಂತ್ಕೊಚಿನಿ, ಹಂಗೆ ತೋರಿಸ್ತೀನಿ. ತಿರ್ಕೊ ಮಗ, ನೀಟಾಗಿ ನಿಂತ್ಕೊ. ಫ್ರಂಟ್, ಬ್ಯಾಕ್ ತೋರಿಸು, ಹಿಂದೆ ಬೆನ್ನು. 18 ವಿರಾಟ್ ಕೊಹ್ಲಿ ನಂಬರು ನೋಡ್ತಿರ್ಬೋದು. ಬಾ ಮತ್ತೆ, ಹೊರಟಲ್ಲ. ಈಗ ಖುಷಿನಾ ಹಿಂಗೆ? ಖುಷಿನಾ ಈಗ? ಟೀ ಶರ್ಟ್ ಕೊಡ್ಸಿದ್ದು ಖುಷಿನಾ ಇಲ್ವಪ್ಪ? ಹ್ಯಾಪಿ? ಹಂಗಾದ್ರೆ ಕ್ರಿಕೆಟ್ ಆಡೋಕ್ಕೆ ಹೋಗ್ಬೇಕು ಈಗ ಅದನ್ನ ಹಾಕ್ಕೊಂಡು. ಫೀಲ್ಡಲ್ಲಿ ಹೋಗ್ತೀಯಾ? ಬರೀತೀಯಾ? ಏನು ಬರೀತೀಯಾ? ಏನೋ ಬರೀತೀಯಾ? ಜರ್ಸಿ ನೋಡ್ಕೊಂಡು ಬಿಡಿಸ್ತೀಯಾ? ಸರಿ ಆಯ್ತು. ಇದು ನೋಡಿ, ಗೋಲ್ಡ್ ಸ್ಕೀಮ್ದು ಕಾರ್ಡು. ನಾವು ಪ್ರತಿ ವರ್ಷವೂ ಒಂದು ಗೋಲ್ಡ್ ಸ್ಕೀಮ್ ಕಾರ್ಡ್ ಹಾಕಿರ್ತೀವಿ. 500 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ನಾನು ಹಾಕಿರೋದು 1000 ರೂಪಾಯಿ. ಇದರಲ್ಲಿ ಇನ್ನೂ 5000, 10,000 ಈ ಥರ ಎಲ್ಲ ಇರುತ್ತೆ. ನಮ್ಮ ಶಕ್ತಿ ಎಷ್ಟಿರುತ್ತೋ ನಾವು ಅಷ್ಟನ್ನು ಕಟ್ಕೊಂಡು ಹೋಗ್ಬೋದು. ಇದು ಒಂದು 1000. ನಾನು ಈ ಸಲ ನಮ್ಮ ವಸಿಷ್ಠನ ಹೆಸರಲ್ಲೇ ಹಾಕಿದ್ದು. ಮೊದಲೆಲ್ಲ ಗಾನವಿ ಹೆಸರಲ್ಲಿ ಹಾಕ್ತಿದ್ವಿ. ನಾವು ಈ ಥರ ಸ್ಕೀಮಲ್ಲಿ ದುಡ್ಡು ಕಟ್ಟಿ ಚಿನ್ನ ತೊಗೊಳೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ನಮ್ಮ ಅದೃಷ್ಟ ಇದ್ದರೆ ಇದರಲ್ಲಿ ಡ್ರಾ ಕೂಡ ಆಗುತ್ತೆ. 3ನೇ ತಿಂಗಳು, 4ನೇ ತಿಂಗಳು ಈ ಥರ ಡ್ರಾ ಎಲ್ಲ ಆದರೆ ನಾವು ಅಮೌಂಟ್ ಹಾಗೆ ಇರೋಂಗಿಲ್ಲ. ಫುಲ್ 12 ತಿಂಗಳದ ಅಮೌಂಟು ಪ್ಲಸ್ 500 ರೂಪಾಯಿ ಸೇರಿಸಿ ಎಷ್ಟು ಆಗುತ್ತೋ ಅಷ್ಟರಲ್ಲಿ ನಾವು ಗೋಲ್ಡು ಅಥವಾ ಸಿಲ್ವರ್ ಯಾವುದಾದ್ರೂ ತೊಗೋಬೋದು. ನಮಗೆ ಡ್ರಾ ಆಗಿಲ್ಲ, ನಮ್ಮ ಲಕ್ ಇಲ್ಲ ಅಂದರೆ 12 ತಿಂಗಳಾದಮೇಲೆ ನಮಗೆ 500 ಸೇರಿಸ್ಬಿಟ್ಟು ಕೊಡ್ತಾರೆ. ಇದು ನಾವು ಅದನ್ನೇ ಹಾಕಿದ್ದು. ಇಲ್ಲಿ ನೋಡ್ತಿರ್ಬೋದು. ಈಗ ನಾವು ಗೋಲ್ಡ್ ಶಾಪ್ಗೆ ಬಂದಿದ್ದೀವಿ. ಕಿವಿ ಓಲೆನ ನೋಡ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು ಓಲೆಗಳೆಲ್ಲ. ಡಿಸೈನು ತುಂಬ ಚೆನ್ನಾಗಿತ್ತು. ಬಟ್ ನಮ್ಮ ಗಾನವಿಗೆ ದೊಡ್ಡದಾಗುತ್ತೆ ಅಂತ ಹೇಳಿ ಅವಳಿಗೆ ಬೇಕಾಗಿರೋದು ಚಿಕ್ಕದು. ಚಿಕ್ಕ ಓಲೆನ ಎಲ್ಲ ನೋಡ್ತಾ ಇದ್ದೀವಿ. ತುಂಬ ದೊಡ್ಡದಾದರೆ ಕಿವಿ ತುಂಬ ಕಾಣಿಸುತ್ತೆ, ದೊಡ್ಡ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಚಿಕ್ಕ ಹುಡುಗಿ ನಾನು ಸ್ವಲ್ಪ ಚಿಕ್ಕದೇ ತೊಗೊಂಡೆ. ಮತ್ತು ಅದರಲ್ಲಿ ನಮ್ಮ ಬಜೆಟ್ ಎಷ್ಟಿದೆ ಮತ್ತು ನಾವು ಹಾಕಿರೋ ಸ್ಕೀಮಿಂದು ಅಮೌಂಟ್ ಎಷ್ಟು ಬರುತ್ತೆ ಅದನ್ನು ನೋಡಿಬಿಟ್ಟು ನಾವು ತಗೋಬೇಕಾಗತ್ತೆ. ಹಾಗೆಯೇ ಉಂಗುರ ಕೂಡ ಬೇಕಾಗಿತ್ತು. ಉಂಗುರ ಇರಲಿಲ್ಲ, ಅವ್ರಿಗೂ ಉಂಗುರ ನೋಡಿದ್ರಾಯ್ತು ಅಂತ ಡಿಸೈನ್ ನೋಡ್ತಾ ಇದ್ವಿ. ಹಾಗೇ ಇಲ್ಲಿ ಕೆಲವೊಂದು ಓಲೆಗಳು ನಾನು ಪಿಕ್ಚರ್ನ ಹಾಕಿದ್ದೀನಿ, ನೋಡ್ತಿರ್ಬೋದು. ಓಲೆಗಳಂತೂ ಚೆನ್ನಾಗಿತ್ತು. ಬಟ್ ನಮ್ಮ ಗಾನವಿಗೆ ಕಿವಿಗೆ ದೊಡ್ಡದಾಯಿತು ಅಂತ ಹೇಳಿಬಿಟ್ಟು ನಾನು ಮೊದಲೇ ಎತ್ತಿಟ್ಕೊಂಡಿದ್ದೆ. ಯಾವ್ದು ಲೈಕ್ ಆಗುತ್ತೋ ಅದನ್ನೇ ತಗೊಳ್ಳೋಣ ಅಂತ ಹೇಳಿ. ಹಾಗೆಯೇ ನಮ್ಮ ಮನೆಯವರು ಉಂಗುರ ಡಿಸೈನ್ ನೋಡಿದ್ರಲ್ವ, ಅದನ್ನು ರಿಂಗ್ ಹಾಕ್ಕೊಂಡು ನೋಡಿದ್ರು ಡಿಸೈನ್ ಲೈಕ್ ಆಗುತ್ತಾ ಇಲ್ವ ಅಂತ. ಇದನ್ನು ನಾನು ಆಮೇಲೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಫ್ರೆಂಡ್ಸ್, ನಾನು ಗೋಲ್ಡ್ ಶಾಪಿಂಗಿಗೆ ಅಂತ ಹೋಗಿದ್ನಲ್ಲ, ಏನು ತಂದಿದ್ದೀನಿ ಅಂತ ತೋರಿಸ್ತೀನಿ. ಮತ್ತು ಯಾರಿಗೆ ತೊಗೊಂಡ್ಬಂದೆ ಅಂತಲೂ ನಾನು ತೋರಿಸ್ತೀನಿ. ಇವಾಗ ಜಾಸ್ತಿ ಏನಿಲ್ಲ, ಚಿಕ್ಕದಾಗೆ ಶಾಪಿಂಗ್ ಮಾಡಿರೋದು. ವಸಿಷ್ಠ ಸುಮ್ಮನೆ. ಚಿನ್ನದ ರೇಟು ಬಂದುಬಿಟ್ಟು 1 ಲಕ್ಷ ಆಗಿದೆ. ಅಂದರೆ 10 ಗ್ರಾಮ್ಗೆ 1 ಲಕ್ಷ ಆಗಿದೆ. 1 ಗ್ರಾಮಿಗೆ 10,000 ಆಗಿದೆ. ಅದು 916 24 ಕ್ಯಾರೆಟ್ ಅಂತ ಹೇಳ್ತಾರಲ್ಲ ಅದು. ನಾನು ಯಾರಿಗೆ ತಂದಿದ್ದೀನಿ ಗೋಲ್ಡು ಅಂತಂದರೆ
ಗಾನವಿಗೆ ತಂದಿರೋದು. ಯಾಕಂದರೆ ಅವಳದು ಬರ್ತಡೇ ಇದೆ. ಅವಳ ಬರ್ತಡೇಗೆ ಗಿಫ್ಟ್ ಕೊಡೋದಕ್ಕೆ ಅಂತ ಹೇಳಿ ನಾನು ಗಾನವಿಗೆ ಗಿಫ್ಟ್ ಕೊಡೋಣ ಅಂತ ಹೇಳಿ ಗೋಲ್ಡ್ ತಗೊಂಬಂದಿರೋದು. ತೋರಿಸ್ತೀನಿ ನಾನು ನಿಮಗೆ. ದೊಡ್ಡದಾಗೇನೆಲ್ಲ, ಚಿಕ್ಕದೆ. ಬಟ್ ಈಗಿನ ರೇಟಿಗೆ ಇದು ದೊಡ್ಡದೆ ಅಂತ ನನ್ನ ಅನಿಸಿಕೆ. ಅವಳದು ಬರ್ಡೇ ಇರೋದ್ರಿಂದ ಅವಳಿಗೆ ಗಿಫ್ಟ್ ಕೊಡೋಣ ಅಂತ ಹೇಳಿ ತಂದಿದ್ದೆ. ಏನಿಲ್ಲ, ಕಿವಿ ಓಲೆ ತೊಗೊಂಬಂದಿರೋದು. ಅವಳಿಗೆ ಹುಟ್ಟಿದಾಗಲೇ ಚುಚ್ಚಿಸ್ಬಿಟ್ಟು ಈಗ ಸೈಡ್ ಬೊಟ್ಟೆಲ್ಲ ಬರುತ್ತಲ್ಲ ಇಲ್ಲಿ, ಆ ಥರ ಚಿಕ್ಕ ಚಿಕ್ಕ ಸ್ಟೋನಿಂದೆ ನಾವು ಕಿವಿ ಚುಚ್ಚಿಸಿ ಹಾಕ್ಸಿದ್ದು. ಅವಳು ಹುಟ್ಟಿದಾಗಲೇ ಚುಚ್ಚಿಸಿ ಹಾಕ್ಸಿದ್ದು. ಅದು ಇದುವರೆಗೂ ನಾವು ತೆಗೆದೇ ಇಲ್ಲ. ಅದೇ ಕಿವಿ ಓಲೆಯಲ್ಲೇ ಇದ್ಲು. ಅದು ಸ್ವಲ್ಪ ಏನಾಗಿದೆ, ಸೌದಂಗಾಗಿ ಸ್ಟೋನ್ ಎಲ್ಲ ಡಲ್ ಆಗಿದೆ, ಮತ್ತು ಗೋಲ್ಡ್ ಎಲ್ಲ ಬ್ಲ್ಯಾಕ್ ಶೇಡಲ್ಲಿ ಬಂದಿದೆ. ಹಾಗಾಗಿ ಇನ್ನೆಲ್ಲಾದರೂ ಬಿದ್ದೋದ್ರೆ ವೇಸ್ಟ್, ನಮ್ಮ ಕೈಗೂ ಸಿಗಲ್ಲ ಅಂಥೇಳಿ ಅದು ಕಿವಿಲಿ ತುಂಬ ಚಿಕ್ಕದು ಕಾಣಿಸ್ತಾ ಇತ್ತು. ಅದನ್ನು ಹಾಕಿಬಿಟ್ಟು, ಮತ್ತು ಸ್ಕೀಮ್ ಇತ್ತು ನಮ್ಮದು, ಗೋಲ್ಡ್ ಸ್ಕೀಮ್ ಹಾಕ್ತಾರಲ್ಲ ಜ್ಯುವೆಲ್ರಿ ಶಾಪಲ್ಲಿ, ಮಂತ್ಲಿ 500, 1000 ಈ ಥರ ಸ್ಕೀಮ್ ಇರುತ್ತೆ. 5000 ಇರುತ್ತೆ. ನಾವು 1000ಇಂದ ಹಾಕಿದ್ದು. ಅದು 1 ವರ್ಷ ತನಕ ಇರುತ್ತೆ. ಮಂತ್ಲಿ 1000. ಲಾಸ್ಟಲ್ಲಿ ನಮಗೆ 500 ಆ್ಯಡ್ ಮಾಡಿ 12,500 ಗೋಲ್ಡನ್ನು ತೊಗೋಬೋದು. ನಾನೇನು ತೊಗೊಂಡೆ ಅಂದರೆ ಕಿವಿ ಒಲೆ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, ಕಾಣಿಸ್ತಿದ್ಯಾ? ರೋಸ್ ಡಿಸೈನ್ದು ಕಿವಿ ಒಲೆ ತೊಗೊಂಡಿರೋದು. ತುಂಬ ಚೆನ್ನಾಗಿದೆ. ಬಟ್ 916 ಇದು. ಎಷ್ಟು ಗ್ರಾಮ್ ಇದೆ ಅಂದರೆ ಒಂದು ಗ್ರಾಮ್ 5 ಮಿಲಿ ಇದೆ ಇದು. ಈ ಕಿವಿ ಓಲೆ ಬಂದು, ಈ ಕಿವಿ ಓಲೆ ನೋಡಿ, ಬರೀ 1 ಗ್ರಾಮ್ ಅಷ್ಟೇ ಇರೋದು. ಇದು 1 ಗ್ರಾಮ್ 5 ಮಿಲಿ ಇದೆ. ಅದಕ್ಕೆ ಬಂದು 10,830 ರೂಪಾಯಿ. ಬರೀ 1 ಗ್ರಾಮ್ ಇದೆ. 1 ಗ್ರಾಮ್ 5 ಮಿಲಿ ಇದೆ. ಅದಕ್ಕೆ ಬಂದು ರೇಟು 10,830 ರೂಪಾಯಿ ಹಾಕಿದ್ದಾರೆ. ಅಂದರೆ ಕೂಲಿ, ವೇಸ್ಟೇಜು ಇದೆಲ್ಲ ಸೇರಿಸಿ 10,830, ಅಂದರೆ 916 ಅದು. ನಾವು ಈ 916 ಓಲೆನ, ಈ ಓಲೆನ ಎಷ್ಟು ವರ್ಷ ಬಿಟ್ಟು ನಾವು ಕೊಡೋಕೆ ಹೋದ್ರು ಅವತ್ತಿನ ರೇಟಿಗೆ ಇದನ್ನು ತಗೊಳ್ತಾರೆ. ಯಾಕಂದರೆ 916 ಆಗಿರೋದ್ರಿಂದ ಅವತ್ತಿನ ರೇಟಿಗೆ ಬೆಲೆ ಬಾಳುತ್ತೆ ಇದು. ಹಾಗಾಗಿ ನಾವು 916 ತೊಗೊಂಡಿರೋದು. ಇದು ಬಂದು 10,800 ಚಿಲ್ಲರೆ, 43 ಏನೋ ಸಮಥಿಂಗ್ ಆಯಿತು. ಅಲ್ಲಿಗೆ ರೌಂಡ್ ಫಿಗರ್ 11,000ನೇ ಅಂದ್ಕೊಳ್ಳಿ. ಇದ್ರದ್ದು ತಿರ್ಪ ಬಂದುಬಿಟ್ಟು ಗೋಲ್ಡೇ ಇರುತ್ತೆ. ಕೆಲವೊಂದು ಕಡೆ ಸಿಲ್ವರ್ದು ಇರುತ್ತೆ. ಇದು ಬಂದು ಗೋಲ್ಡೇ ಇರೋದು. ತಿರ್ಪನೂ ಗೋಲ್ಡ್ ಇದೆ. ಮತ್ತು ಈ ಥರ ರೋಸ್ ಥರ ಇದೆ ಡಿಸೈನ್. ಇದು ಕಾಣಿಸ್ತಿದೆಯಾ? ಇದು ವಿಡಿಯೋಲಿ ಕ್ಲಿಯರ್ ಬರಲ್ಲ ನೋಡಿ, ಹತ್ತಿರದಿಂದ ತೋರಿಸ್ತೀನಿ. ಕಾಣಿಸ್ತಿದೆ. ಇದು ಬಂದು ರೋಸ್ ಡಿಸೈನ್. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕಿವಿಗೆ ಹಾಕೊಂಡು ನೋಡಿದ್ಲು, ಕಿವಿ ತುಂಬ ಕಾಣಿಸುತ್ತೆ. ಸಾಕಾಗುತ್ತೆ. ಇದು ಒಂದು ಜೊತೆ ಇಟ್ಕೊಂಡ್ರೆ ಸಾಕು, ಕಿವಿ ಚೆನ್ನಾಗಿ ಕಾಣಿಸುತ್ತೆ. ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಇಷ್ಟು ಚಿಕ್ಕದಿದ್ದರೆ ಸಾಕಾಗುತ್ತೆ. ಇದನ್ನು ನಾವು ಗೋಲ್ಡ್ ಸ್ಕೀಮಲ್ಲಿ ತೊಗೊಂಡಿರೋದು. ಅಂದರೆ 12,500 ಚೀಟಿ ದುಡ್ಡು ಆಗಿತ್ತು. ಅಂದರೆ ಗೋಲ್ಡ್ ಸ್ಕೀಮಿನ ದುಡ್ಡು 12,500 ಆಗಿತ್ತು. ಮತ್ತು ಹಳೆ ಕಿವಿ ಓಲೆ ಇತ್ತಲ್ಲ, ಅದನ್ನು ಹಾಕಿ ನಾವು ಪ್ಯೂರ್ 916 ತೊಗೊಂಡ್ವಿ. ಒಂದು ಸಲ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಲೈಫ್ ಟೈಮ್ ಬರೋ ಥರ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ವ್ಯಾಲ್ಯೂ ಕೂಡ ಇರುತ್ತೆ. ನಾವು ಯಾವಾಗ ಬಿಟ್ಟು ಕೂಡ ಕೊಟ್ಟರು ವ್ಯಾಲ್ಯೂ ಇರುತ್ತೆ. ಹಾಗಾಗಿ 916 ತೊಗೊಂಡಿದ್ದೀನಿ. ಇದು ನಮ್ಮ ಗಾನವಿಗೆ ಬರ್ತ್ಡೇಗೆ ಗೋಲ್ಡ್ ಗಿಫ್ಟ್ ಕೊಡೋದಕ್ಕೆ ಅಂತ ಹೇಳಿ ಗೋಲ್ಡ್ ಶಾಪಿಂಗ್ ಮಾಡಿರೋದು. ಪುಟ್ಟದಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಓಲೆ ಡಿಸೈನ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹೋಯ್ತಾ? ಫ್ರೆಂಡ್ಸ್, ಗಾನವಿ ಬರ್ತಡೇಗೆ ಅವಳಿಗೆ ಒಂದು ಜೊತೆ ಬಟ್ಟೆನ ಪರ್ಚೇಸ್ ಮಾಡಿದ್ದೆ. ಅದನ್ನು ಈಗ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳಿಬಿಟ್ಟು. ಇದು ಅವಳ ಬರ್ತಡೇ ಡ್ರೆಸ್ಸು. ಹೌದಾ? ಈ ಕಲರ್ ಬಂದ್ಬಿಟ್ಟು ಪಿಂಕ್.
ತುಂಬ ಚೆನ್ನಾಗಿದೆ ಕಲರು, ನೋಡ್ತಿರ್ಬೋದು. ಈ ಪಿಂಕ್ ಇದೆ, ಹಾಗೆಯೇ ಇದು ಕೋಟ್, ಮೇಲ್ಗಡೆ ಕೋಟ್ ಬರುತ್ತೆ, ಯೆಲ್ಲೋ ಕಲರ್, ಲೆಮನ್ ಯೆಲ್ಲೋ ಇದು. ಹಾಗೆ ಇದು ಒಳಗಡೆ ಜಾಕೆಟ್ ಥರ ಇದೆ, ತೋರಿಸ್ತೀನಿ. ಈ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ, ಲೆಮನ್ ಯೆಲ್ಲೋ ಮತ್ತು ಪಿಂಕ್ ಕಲರ್. ವಿಡಿಯೋ ಮಾಡಬಿಟ್ಟ ಸುಮ್ಮನಿರ, ಆಮೇಲೆ ಹೋಗುತ್ತೆ. ಸ್ವಲ್ಪ ಇನ್ಸರ್ಸ್ಕೊಂಡಿದ್ದಾನೆ, ಡ್ರೆಸ್ ಬಿಚ್ಚಿ ತೋರಿಸ್ಬೇಕು. ಫಸ್ಟು ಇದು ಜಾಕೆಟ್ ಈ ಥರ ಬರುತ್ತೆ, ಇದು ಒಳಗಡೆ ಹಾಕ್ಕೊಳ್ಳೋದಕ್ಕೆ. ಜಾಕೆಟ್ ಅಲ್ಲ, ಒಳಗಡೆ ಇದು ಬರುತ್ತೆ. ಸೈಡ್ಗೆ ಜಿಪ್ ಇದೆ, ಇಲ್ಲಿ ಓಪನ್ ಮಾಡಿ ಹಾಕ್ಕೊಂಡು ಮತ್ತೆ ಜಿಪ್ಪನ್ನು ಹಾಕ್ಬೋದು. ತುಂಬ ಚೆನ್ನಾಗಿದೆ ವಿತ್ ಫ್ರೆಂಡ್ಸ್. ಈ ಥರ ಇದಕ್ಕೆ ಸೈಡ್ ಜಿಪ್ ಕೊಟ್ಟಿದ್ದಾರೆ, ಮತ್ತು ಜಿಪ್ಪು ತೆಗೆದು ಹಾಕ್ಕೊಂಡು ಮತ್ತೆ ಜಿಪ್ ಹಾಕ್ಬೋದು. ಮತ್ತು ಲೈನಿಂಗ್ ಇದೆ ಇದಕ್ಕೆ, ಅದು ನಂಗೆ ಇಷ್ಟ ಆಯಿತು. ಕೆಲವೊಂದಕ್ಕೆ ಲೈನಿಂಗ್ ಬರಲ್ಲ, ಇದಕ್ಕೆ ಲೈನಿಂಗ್ ಇದೆ. ಈ ಥರ ಇದೆ ಇದು ಒಳಗಡೆ ಹಾಕ್ಕೊಳ್ಳೋದಕ್ಕೆ, ಮತ್ತು ಇದು ಮೇಲ್ಗಡೆ ಹಾಕ್ಕೊಳ್ಳೋದಕ್ಕೆ. ಜಾಕೆಟ್ ಥರ ಬರುತ್ತೆ, ಫುಲ್ ಲೆಂತ್ ಇದೆ, ಇಲ್ಲಿವರೆಗೂ ಅಂದರೆ ಮಂಡಿವರೆಗೂ ಲೆಂತ್ ಇದೆ. ಇದು ಸಂಜೆ ಮಂಡಿವರೆಗೂ ಲೆಂತ್ ಇದೆ. ಹಾಕೊಂಡ್ಮೇಲೆ ತೋರಿಸ್ತೀನಿ ನಾನು ನಿಮ್ಗೆ, ಅವಾಗ ಗೊತ್ತಾಗುತ್ತೆ. ಇಲ್ಲಿ ಸ್ಲೀವ್ಸ್ ಬರುತ್ತೆ ಈ ಥರ ನೋಡಿ, ಈ ಥರ ಜಾಕೆಟಿನ ಮೇಲ್ಗಡೆ ಇದು ಫ್ರಂಟ್ ಹಿಂಗೆ ಬರುತ್ತೆ, ಒಳಗಡೆ ಇದು ಬರುತ್ತೆ. ಹಾಗೆ ಇದು ಬಂದು ಪ್ಯಾಂಟ್, ಈ ಥರ ಸ್ಕರ್ಟ್ ಥರನೂ ಕಾಣಿಸುತ್ತೆ, ಮತ್ತು ಪ್ಲಾಜೋ. ಇದು ನೋಡೋದಕ್ಕೆ ಸ್ಕರ್ಟ್ ಥರ ಇದೆ, ಫುಲ್ ಲೆಂತ್ ಇದೆ. ಇದಕ್ಕೂ ಕೂಡ ಲೈನಿಂಗ್ ಹಾಕಿದ್ದಾರೆ, ಅದು ತುಂಬ ಚೆನ್ನಾಗಿದೆ. ಲೈನಿಂಗ್ ಹಾಕಿದರೆ ಟ್ರಾನ್ಸ್ಪರೆಂಟ್ ಕಾಣಿಸಲ್ಲ ಎಲ್ಲ, ಲೈನಿಂಗ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನೋಡ್ತಿರ್ಬೋದು, ಇದಕ್ಕೆ ಲೈನಿಂಗ್ ಕೊಟ್ಟರೆ. ಕಲರ್ ಮಾತ್ರ ಸಖತ್ತಾಗಿದೆ ಫ್ರೆಂಡ್ಸ್. ಇದು ನೋಡ್ತಿರ್ಬೋದು, ತುಂಬಾ ಚೆನ್ನಾಗಿದೆ ಕಲರ್ ಬಂದು. ನೋಡೋದಕ್ಕೆ ಸೇಮ್ ಸ್ಕರ್ಟ್ ಥರ ಇದೆ, ಆದರೆ ಬಟ್ ಪ್ಲಾಜೋ ಇದು. ನಾನು ಇದನ್ನು ತರಿಸಿರೋದು ಆನ್ಲೈನಲ್ಲಿ, ಅಂದರೆ ಫ್ಲಿಪ್ಕಾರ್ಟಲ್ಲಿ ತರಿಸಿರೋದು. ಬಟ್ಟೆ ತುಂಬ ಚೆನ್ನಾಗಿದೆ, ಎಷ್ಟು ಸ್ಮೂತ್ ಇದೆ ಅಂದರೆ ಬಟ್ಟೆ ಸಖತ್ತಾಗಿದೆ. ಇದಕ್ಕೆ ಕೊಟ್ಟಿದ್ದು ನಾನು 800 ರೂಪಾಯಿ ಕೊಟ್ಟಿದ್ದೀನಿ. 800 ರೂಪಾಯಿಗೆ ಒಳ್ಳೆ ಕ್ವಾಲಿಟಿ ಬಟ್ಟೆ ಇದೆ, ಮತ್ತು ವಿತ್ ಲೈನಿಂಗ್ ಇದೆ. ಟಾಪು ಬಾಟಮ್ಗೆ 2 ಲೈನಿಂಗ್ ಹಾಕಿದ್ದಾರೆ, ಅದು ನನಗೆ ಇಷ್ಟ ಆಯಿತು. ತುಂಬ ಕ್ವಾಲಿಟಿನೂ ಕೂಡ ಅಷ್ಟೇ ಚೆನ್ನಾಗಿದೆ, ಇದು ಕಲ್ಲರು ಚೆನ್ನಾಗಿದೆ. ನಾನು ಇದನ್ನು ಫ್ಲಿಪ್ಕಾರ್ಟಲ್ಲಿ ತರಿಸಿರೋದು, ಬರ್ಡೇಗೆ ಅಂತ ಹೇಳಿಬಿಟ್ಟೆ ತರಿಸಿರೋದು. ಇದು ಬಂದ್ಬಿಟ್ಟು ಗಾನವಿದು ಬರ್ತ್ಡೇ ಡ್ರೆಸ್ ಫ್ರೆಂಡ್ಸ್.